ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಾಗೇಶ್ವರಿ. ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಹಬ್ಬ. ಇದರಲ್ಲಿ ಭಾಗವಹಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ಬೋದು. ಇವತ್ತಿನ ಸಂದರ್ಶನದಲ್ಲಿ ನಮ್ಮೊಂದಿಗೆ ಹಿರಿಯ ಅಧಿಕಾರಿಗಳೊಬ್ಬರಿದ್ದಾರೆ. ಇವತ್ತಿನ ಸಂದರ್ಶನದಲ್ಲಿ ವಿಶೇಷವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಅದು ಯಾವುದರ ಬಗ್ಗೆ ಅಂತಂದ್ರೆ, ಈಗ ಮುಂಬರುವ ಚುನಾವಣೆಯಲ್ಲಿ ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಇರುವ ಸೌಲಭ್ಯಗಳು ಯಾವ್ಯಾವು ಹಾಗೂ ಅವರಿಗೆ ಇರುವಂತಹ ಹಕ್ಕುಗಳು ಯಾವುದು ಎಂಬುದರ ಬಗ್ಗೆ ತಿಳಿಸಿಕೊಡಲಿದ್ದಾರೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡಿಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸಾದಿಕ್ ಹುಸೇನ್ ಖಾನ್, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿಗಳು ಕಲಬುರಗಿ. ಅದರೊಂದಿಗೆ ಶ್ರೀ ದತ್ತು ಅಗರ್ವಾಲ್, ನಿವೃತ್ತ ಉಪನ್ಯಾಸಕರು ಹಾಗೂ ಹೈದರಾಬಾದ್ ಕರ್ನಾಟಕ ಅಂಗವಿಕಲ ಸಂಘದ ಗೌರವ ಅಧ್ಯಕ್ಷರು. ಇವರು ದೃಷ್ಟಿ ದೋಷವುಳ್ಳವರಾದರೂ ಸಹ ಹಲವು ಬಾರಿ ಮತದಾನ ಮಾಡಿದ್ದಾರೆ, ಮತ ಚಲಾಯಿಸಿದ್ದಾರೆ. ಹಾಗೂ ಇವರ ಅನುಭವ ಹೇಗಿತ್ತು, ಒಬ್ಬ ದೃಷ್ಟಿ ದೋಷವುಳ್ಳ ಆದರೂ ಸಹ ಮತ ಚಲಾಯಿಸಲು ಇವರಿಗೆ ಯಾವ ರೀತಿ ಸೌಲಭ್ಯಗಳು ಇದ್ದುವು ಅಂತನ್ನೋದು ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಲಿದ್ದಾರೆ. ಹಾಗಾಗಿ ಇಬ್ಬರಿಗೂ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಹಾಗೂ ಇವತ್ತಿನ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಅವರಿಂದ ಕೇಳಿ ಪಡೆಯೋಣ. ಸರ್, ತಮ್ಮಿಬ್ಬರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನನ್ನ ಮೊದಲನೇ ಪ್ರಶ್ನೆ, ಈಗ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಇರುವ ಹಕ್ಕುಗಳು ಯಾವುದು ಅಂತ ತಿಳಿಸ್ಕೊಡಿ ಸರ್. ಭಾರತ ಚುನಾವಣಾ ಆಯೋಗ ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ನಮ್ಮ ಇಲಾಖೆ ಸಹಯೋಗದೊಂದಿಗೆ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಚುನಾವಣಾ ಆಯೋಗದವು ಏನು ಸೌಲಭ್ಯಗಳಿದೆ ಮತ್ತು ಅವರಿಗಿರುವ ಹಕ್ಕುಗಳು, ಆ ಹಕ್ಕುಗಳ ಆಧಾರದ ಮೇಲೇ ಅವರಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ. ಮತದಾನ ಕೇಂದ್ರದಲ್ಲಿ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರು ಸುಗಮವಾಗಿ ಬಂದು ಅವರು ಮತದಾನವನ್ನು ನಿರ್ಭಯವಾಗಿ ಬಂದು ಮತದಾನ ಚಲಾಯಿಸುವ ಮೂಲಕ ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಂಡು ಈ ಪ್ರಜಾಪ್ರಭುತ್ವದ ಒಂದು ಹಬ್ಬವೆಂದು ಎಲ್ಲ ಸಂತೋಷದಿಂದ ಮತದಾನ ಕೇಂದ್ರಕ್ಕೆ ಬರಲು ಅನುಕೂಲವಾಗುವಂತೆ ಈ ಒಂದು ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಕಲ್ಪಿಸಿರುತ್ತದೆ. ಓಕೆ ಸರ್, ಈಗ ಈ ಮತ ಚಲಾಯಿಸುವ ಆವರಣದಲ್ಲಿ ವಿಶೇಷ ಮತಗಟ್ಟೆಗಳನ್ನು ಆವರಿಸಲಾಗಿದೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ವಿಶೇಷ ಮತಗಟ್ಟೆಗಳು ನಮ್ಮ ವಿಶೇಷ ಚೇತನರಿಗೆ ಪ್ರತಿಯೊಂದು ಇದು ಭಾರತ ಚುನಾವಣಾ ಆಯೋಗ ನಿರ್ದೇಶನದ ಮೇರೆಗೆ ಒಂದೊಂದು ವಿಧಾನಸಭಾ ಕ್ಷೇತ್ರ, ಲೋಕಸಭಾ ಕ್ಷೇತ್ರಕ್ಕೆ ಒಂದು ವಿಶೇಷ ಮತದಾನ ಕೇಂದ್ರಗಳು ವಿಶೇಷ ಚೇತನರಿಗೆ ಆಗಲಿ ಅಥವಾ ನೆಕ್ಸ್ಟು ನಮ್ಮ ಮಹಿಳಾ ಮತದಾರರಿಗಾಗಲಿ ಈ ಥರ ಒಂದು ಥೀಮ್ ಬೇಸ್ಡ್ ಅಂತೇಳಿ ಒಂದು ಪೋಲಿಂಗ್ ಸ್ಟೇಷನ್ಗಳನ್ನು ಮಾಡ್ತಾರೆ. ಇಲ್ಲಿ ವಿಶೇಷ ಚೇತನರಿಗಾಗಿ ವಿಶೇಷ ಚೇತನ ಸಿಬ್ಬಂದಿಗಳೇ ಇರ್ತಾರೆ. ಅಲ್ಲಿ ಕೆಲಸ ಮಾಡೋಂಥ ಮತದಾನ ಅಧಿಕಾರಿಗಳೂ ವಿಶೇಷ ಚೇತನರೇ ಇರ್ತಾರೆ. ಅದು ಅಲ್ಲಿ ವಿಶೇಷ ಚೇತನರಿಗಾಗಿಯೇ ಆ ಒಂದು ಮತದಾನ ಕೇಂದ್ರ ಸೌಲಭ್ಯ ಮಾಡ್ತೀವಿ. ಅಲ್ಲೆಲ್ಲ ಫೆಸಿಲಿಟಿ ಇರುತ್ತೆ. ಅದಲ್ಲದೆ ಎಲ್ಲ ಮತದಾನ ಕೇಂದ್ರಗಳಲ್ಲಿನೂ ವಿಶೇಷವಾಗಿ ಸೌಲಭ್ಯಗಳನ್ನು ಕೊಡಲಾಗುತ್ತದೆ. ಓಕೆ ಸರ್, ಈಗ ವಿಕಲಚೇತನರಿಗೆ ಹಾಗೂ ವಿಶೇಷ ಚೇತನರಿಗೆ ಈ ಮತದಾನದ ಬಗ್ಗೆ ಅರಿವು ಮೂಡಿಸಕ್ಕೆ ಯಾವೆಲ್ಲ ತಯಾರಿಗಳಾಗ್ತಾ ಇದೆ? ಈಗಾಗಲೇ ನಾವು ಸುಮಾರು ಬೈಕ್ ರ್ಯಾಲಿಗಳು ಮಾಡಿದ್ದೀವಿ. ನಮ್ಮ ವಿಶೇಷ ಚೇತನರು ಬೈಕ್ ರ್ಯಾಲಿ ಮೂಲಕ ಅಥವಾ ನಮ್ಮ ವಿಶೇಷ ಚೇತನರ ದಿನಾಚರಣೆ ಆಯಿತು ಡಿಸೆಂಬರ್ 3ರಂದು. ಆ ದಿನಾಚರಣೆ ಅಂಗವಾಗಿ ಒಂದು ಜಾಥಾ ಕಾರ್ಯಕ್ರಮ ಮಾಡಿದ್ದೀವಿ. ಮತ್ತು ಅದೇ ರೀತಿಯಾಗಿ ನಮ್ಮ ಕಾರ್ಯಕರ್ತರು ಇರ್ತಾರೆ, VRW MRW ಅಂತೇಳಿ ವಿಲೇಜಲ್ಲಿ ಒಬ್ಬೊಬ್ಬ ನಮ್ಮ ವಿಶೇಷ ಚೇತನ ಕಾರ್ಯಕರ್ತರು ಇರ್ತಾರೆ. ಅವರಿಗೆ ನಾವು 3 ದಿನಗಳ ತರಬೇತಿ ಕೊಟ್ಟು ವಿಶೇಷ ಚೇತನರಿಗೆ ಈ ನಮ್ಮ ಕಾರ್ಯಕರ್ತರ ಮೂಲಕ ವಿಶೇಷ ಚೇತನರಿಗೆ ಯಾವ ರೀತಿಯಲ್ಲಿ ಮತದಾನ ಕೇಂದ್ರಕ್ಕೆ ಕರೆದುಕೊಂಡು ಬರಬೇಕು, ಅವರಿಗೆ ಯಾವ ರೀತಿಯ ಫೆಸಿಲಿಟಿ ಇದೆ, ಯಾವ ರೀತಿಯಲ್ಲಿ ಮತದಾನ ಕೇಂದ್ರದಲ್ಲಿ ಕರೆದುಕೊಂಡು ವೀಲ್ಚೇರ್ ಮೂಲಕ ಅಥವಾ ಸಾರಿಗೆ ವ್ಯವಸ್ಥೆ ಏನೇನು ಸೌಲಭ್ಯಗಳು ಕೊಡ್ತೀವಿ ಅನ್ನೋದು ತರಬೇತಿಗಳನ್ನು ಕೊಟ್ಟಿದ್ದೇವೆ. ಮತ್ತು ಕಿರುಚಿತ್ರಗಳನ್ನು ಮಾಡಿದ್ದೇವೆ. ನಾವು ನಮ್ಮ ದೃಷ್ಟಿದೋಷವುಳ್ಳವರಿಂದ ಮತ್ತು ಶ್ರವಣ ನ್ಯೂನತೆ ಉಳ್ಳವರಿಂದ ಸೈನ್ ಲ್ಯಾಂಗ್ವೇಜ್ ಮೂಲಕ ಮತ್ತು ದೃಷ್ಟಿದೋಷವುಳ್ಳವರಿಂದ ಒಂದು ಕಿರುಚಿತ್ರ ಮಾಡಿ ಹಾಗೂ ಹಿರಿಯ ನಾಗರಿಕರಿಂದನೂ ಶತಾಯುಷಿ ಮತದಾರರು 80 ವರ್ಷ ಮೇಲ್ಪಟ್ಟವರು ಇವರಿಂದನೂ ಒಂದು ಕಿರುಚಿತ್ರ ಮಾಡಿ ನಾವೆಲ್ಲ ಗ್ರೂಪ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ನಮ್ಮ ವಿಕಲಚೇತನರ ಸಂಘಟನೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಇದನ್ನು ಶೇರ್ ಮಾಡ್ತಾ ಒಂದು ಪ್ರಚಾರವನ್ನು ಕೈಗೊಂಡಿದ್ದೇವೆ. VHA ಆ್ಯಪ್ ಬಗ್ಗೆ ಏನು ಹೇಳ್ತೀರಾ? ಮತದಾನ ಕೇಂದ್ರಕ್ಕೆ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಅನುಕೂಲವಾಗುವಂತೆ ಒಂದು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಎಲ್ಲ ಆ್ಯಂಡ್ರಾಯ್ಡ್ ಫೋನಲ್ಲಿ ಸುಲಭವಾಗಿ ಸಿಗುತ್ತೆ. ಅಲ್ಲಿ ಏನು ನಮ್ಮ ವಿಕಲಚೇತನರು ವೋಟರ್ ಹೆಲ್ಪ್ಲೈನ್ ಆ್ಯಪಲ್ಲಿ ಫಾರ್ಮ್ ನಂಬರ್ 6 ನೋಂದಣಿ ಮಾಡಿಸ್ಕೋಬೋದು. ನೋಂದಣಿ ಮಾಡಿಸಿ ಆನ್ಲೈನಲ್ಲೇ ಎಪಿಕ್ ಕಾರ್ಡ್ ನೋಂದಣಿ ಮಾಡಿಸಿ ಆ ಎಪಿಕ್ ಕಾರ್ಡನ್ನು ಪಡೆಯಬಹುದು.
ಅದರಲ್ಲಿ ಬದಲಾವಣೆಗಳಿದ್ದಲ್ಲಿ ಅದನ್ನು ಬದಲಾವಣೆ ಮಾಡ್ಕೋಬಹುದು, ಅಥವಾ ಅವರಿಗೆ ಯಾವುದೇ ಸೌಲಭ್ಯ ಬೇಕಾದಲ್ಲಿ ಆ ಮತದಾನ ಕೇಂದ್ರದಲ್ಲಿ ಅಲ್ಲಿ ವಿಶೇಷವಾಗಿ ವೋಟರ್ ಹೆಲ್ಪ್ಲೈನ್ ಆ್ಯಪಲ್ಲಿ ಮತದಾನ ಕೇಂದ್ರ ಅವ್ರದ್ದು ಎಪಿಕ್ ಕಾರ್ಡ್ ನಂಬರ್ ಹೊಡೆದ್ರೆ ಅವರು ಯಾವ ಮತದಾನ ಕೇಂದ್ರಕ್ಕೆ ಬರ್ತಾರೆ, ಅವ್ರದ್ದು ಯಾವ ಏರಿಯಾ ಇದೆ, BLO ಯಾರಿದ್ದಾರೆ, ಇವನ್ ಅವ್ರ ಮತದಾನ ಕೇಂದ್ರದ ಸಂಖ್ಯೆ ಏನಿದೆ, ಪಾರ್ಟ್ ನಂಬರ್ ಎಲ್ಲ ಅದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದನ್ನು ನೋಡಿಕೊಂಡು ಅವರು ಆ ಮತದಾನ ಕೇಂದ್ರದಲ್ಲಿ ಅವ್ರಿಗೆ ಬೇಕಾದಂಥ ಫೆಸಿಲಿಟಿಯನ್ನು ಕೇಳ್ಬೋದು. ಈಗ ಸಪೋಸ್ ನನಗೆ ವೀಲ್ ಚೇರ್ ಇಲ್ಲ, ನಾನು ಡಿಸೇಬಲ್ಡ್ ಇದ್ದೀನಿ, ನಾನು ವಿಕಲಚೇತನ ಇದ್ದೀನಿ, ನಂದು ಈ ಮತದಾನ ಕೇಂದ್ರ ನನಗೆ ಇಲ್ಲಿ ವೀಲ್ ಚೇರ್ ವ್ಯವಸ್ಥೆ ಕಲ್ಪಿಸಿ ಅಂತೇಳಿ ರಿಕ್ವೆಸ್ಟ್ ಕೊಟ್ಟರೆ ಅಲ್ಲಿ ವೀಲ್ ಚೇರ್ ವ್ಯವಸ್ಥೆನೂ ಕಲ್ಪಿಸಲಾಗುತ್ತದೆ. ಈಗ ವೋಟರ್ ಹೆಲ್ಪ್ಲೈನ್ ಆ್ಯಪ್ಸ್ ಇದೆ, ಅದೇ ರೀತಿ ವೋಟರ್ ಹೆಲ್ಪ್ಲೈನ್ ನಂಬರ್ ಸಹಾಯವಾಣಿ ಸಂಖ್ಯೆ ಏನಾದರೂ ಇದೆನಾ? ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ? 1950 ಇದೊಂದು ಭಾರತ ಚುನಾವಣಾ ಆಯೋಗ ಒಂದು ಸಹಾಯವಾಣಿ ಕೇಂದ್ರ ಲಾಂಚ್ ಮಾಡಿದೆ. ಇದರಲ್ಲಿ ಯಾವುದೇ ಥರದ್ದು ಅವರು ರಿಕ್ವೆಸ್ಟ್ ಇರ್ಬೋದು, ಅಥವಾ ಅವರಿಗೆ ಅಡೆತಡೆ ಇದ್ದರೆ ಆ ಮತದಾನ ಕೇಂದ್ರದಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲ ಅಂದರೂ ಒಂದು ಕಂಪ್ಲೇಂಟ್ ಮಾಡ್ಬೋದು. ಅಥವಾ ಅವರಿಗೆ ಎಪಿಕ್ ಕಾರ್ಡ್ ಬಂದಿಲ್ಲ ಅಂದರೆ, ನಮ್ಮ ವಿಶೇಷಚೇತನರಿಗೆ ಎಪಿಕ್ ಕಾರ್ಡ್ ಬಂದಿಲ್ಲ, ಅವರು ವಿಶೇಷಚೇತನ ಅಂತ ಹೇಳಿ ನೋಂದಣಿ ಆಗಿಲ್ಲ, ಆ ಥರ ಏನೇ ಸಮಸ್ಯೆ ಇದ್ದರೂ ಈ 1090ಗೆ ಫ್ರೀ ಆಫ್ ಕಾಲ್ ಮಾಡಿ ಅವರ ದೂರನ್ನು ದಾಖಲಿಸ್ಬೋದು ಅಥವಾ ಅವ್ರ ಮನವಿಯನ್ನು ಕೊಡ್ಬೋದು ಅವರು. ಓಕೆ, ವಿಶೇಷ ಚೇತನರು ಯಾವ ರೀತಿ ನೋಂದಣಿ ಮಾಡ್ಬೋದು ಅಂತ ತಿಳಿಸ್ಕೊಡ್ರಿ ಸರ್. ಈಗ ನೆಕ್ಸ್ಟ್ ನಾನು ಕೇಳೋದೇನಂತಂದರೆ, ಈ ಬಾರಿಯ ಚುನಾವಣೆಯಲ್ಲಿ ವಿಶೇಷ ಚೇತನರ ನೋಂದಣಿ ಸಂಖ್ಯೆ ಎಷ್ಟಿದೆ ಅಂತ ಹೇಳ್ಬೋದು? ನಮ್ಮಲ್ಲಿ ಅಂದಾಜು ಒಂದು 22,800 ಚಿಲ್ಲರೆ ವಿಕಲಚೇತನರು ನಮ್ಮ ಜಿಲ್ಲೆಯಲ್ಲಿ ನೋಂದಣಿಯಾಗಿದ್ದಾರೆ. ಇದೊಂದು ದೊಡ್ಡ ಸಂಖ್ಯೆ ಇದೆ. ಇದೇ ರೀತಿ ನಾವು ಮೊನ್ನೆ ರೀಸೆಂಟಾಗಿ ಒಂದು ಚುನಾವಣಾ ದಿನ ಆಚರಣೆ ಮಾಡಿದ್ವಿ. ಆ ದಿನದ ಅಂಗವಾಗಿಯೂ ಒಂದು ವಿಶೇಷ ಚೇತನರಿಗೆ ಹೊಸದಾಗಿ ಎನ್ರೋಲ್ಮೆಂಟ್ ಆದಂಥ ವಿಶೇಷ ಚೇತನರಿಗೆ ಅವತ್ತು ಮತಪತ್ರದ್ದು ಒಂದು ಎಪಿಕ್ ಕಾರ್ಡ್ಗಳನ್ನು ನಾವು ಕೊಟ್ಟಿದ್ದೀವಿ, ಅವತ್ತು ವಿತರಣೆ ಮಾಡಿ. ಸೊ ದತ್ತು ಸರ್ಗೆ ಕೇಳಬೇಕು, ಸೊ ಅವರು ಒಬ್ಬ ದೃಷ್ಟಿ ದೋಷ ಆದರೂ ಸಹ ಅವರ ನೋಂದಣಿ ಒಂದು ಅನುಭವ ಹೇಗಿತ್ತು? ಅವ್ರಿಗೆ ಏನಾದರೂ ತೊಂದರೆ ಆಯ್ತಾ ಅಥವಾ ಈಸಿಯಾಗಿ ತಾವು ನೋಂದಣಿ ಮಾಡ್ಕೊಂಡ್ರ? ಹೇಗೆ ನಿಮ್ಮ ಒಂದು ಕಾಲದಲ್ಲಿ ಯಾವ ರೀತಿ ಇತ್ತು? ನನ್ನ 21ನೇ ವಯಸ್ಸಿಂದ ನಾನು ವೋಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀನಿ. ಈಗ 66 ವರ್ಷ ನನಗೆ. ಇಲ್ಲಿವರೆಗೆ ಸುಮಾರು ನಾನು ಎಲ್ಲ MLA, MP, ZP ಇಂಥ ಎಲ್ಲ ಕಾರ್ಪೊರೇಷನ್ ಇವಕ್ಕೆಲ್ಲ ಸೇರಿಸಿದ್ರೆ ಸುಮಾರು ಒಂದು 30-40 ಸಲ ನಾನು ವೋಟ್ ಹಾಕಿರ್ಬೋದು ಅನ್ಕೋತೀನಿ. ಮೊದಲು ನಾವು ವೋಟ್ ಹಾಕುವಾಗ ನಮಗೇನಿತ್ತು ಅಂದರೆ ಜೊತೆಯಲ್ಲಿ ಒಬ್ಬರಿಗೆ ಸಹಾಯಕರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸೌಲಭ್ಯ ಇತ್ತು. ಅಲ್ಲಿ ಒಂದು ಫಾರ್ಮ್ ಇರ್ತಿತ್ತು, ಬ್ಲೈಂಡ್ ವೋಟರ್ಸ್ಗೆ ಒಂದು ಫಾರ್ಮ್ ಇರ್ತಿತ್ತು. ಆ ಫಾರ್ಮಲ್ಲಿ ನಮ್ಮ ಜೊತೆಗೆ ಯಾರು ಬಂದಿರ್ತಾರೆ, ನಮ್ಮ ಪರವಾಗಿ ಯಾರು ವೋಟ್ ಹಾಕೋದಕ್ಕೆ ಬಂದಿರ್ತಾರೆ, ಅವರಿಗೊಂದು ಡಿಕ್ಲರೇಷನ್ ಫಾರ್ಮ್ ಇರ್ತಿತ್ತು. ಆ ಡಿಕ್ಲರೇಷನ್ ಫಾರ್ಮಲ್ಲಿ ಅವರು ತನ್ನ ಹೆಸರು ಅದೆಲ್ಲ ಅವ್ರು ಬರೆದು, ನಾನು ಇವ್ರಿಗಾಗಿ ವೋಟ್ ಮಾಡ್ತಾ ಇದ್ದೇನೆ, ಇವ್ರು ಯಾರಿಗೆ ಹೇಳ್ತಾರೋ ಅವರಿಗೆ ವೋಟ್ ಮಾಡ್ತೀನಿ, ಮತ್ತು ನಾನು ಯಾರಿಗೆ ವೋಟ್ ಹಾಕಿದ್ದೀನಿ ಅನ್ನೋದನ್ನು ಬಹಿರಂಗಪಡಿಸೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಒಂದು ಡಿಕ್ಲರೇಷನ್ ಫಾರ್ಮ್ ಅವಾಗ ಕೊಡ್ತಾಯಿದ್ರು. ಮತ್ತು ಈಗ ಏನಾಗಿದೆ ಅಂತಂದರೆ, ಈಗ ತುಂಬ ಬದಲಾವಣೆ ಬಂದಿದೆ. ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳಲ್ಲಿ ಸಾಕಷ್ಟು ಚೇಂಜಸ್ ಎಲ್ಲ ಬಂದುಬಿಟ್ಟಿದೆ. ಈಗೇನಾಗಿದೆ ಅಂದರೆ, ವೋಟಿಂಗ್ ಮಷಿನ್ನಲ್ಲಿ EVMಗಳಲ್ಲಿ ನಾವು ಈ ಅಂಧ ಮತದಾರರಿಗಾಗಿ ಯಾರ್ಯಾರು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಿಂತಿರ್ತಾರೆ ಆ ಅಭ್ಯರ್ಥಿಯ ಕ್ರಮ ಸಂಖ್ಯೆಯನ್ನು ಆ ಅಭ್ಯರ್ಥಿಯ ಹೆಸರಿನ ಮುಂದೆ ಕೊಟ್ಟಿರ್ತಾರೆ, ಬ್ರೇಲಲ್ಲಿ ಕೊಟ್ಟಿರ್ತಾರೆ. ಅದನ್ನು ನಂಬರ್ 1 2 3 4 5 6 ಹೀಗೆ ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ. ನಮಗೆ ಯಾವ ಅಭ್ಯರ್ಥಿಗೆ ವೋಟ್ ಮಾಡಬೇಕು ಅನ್ನೋದ ಆ ಸೀರಿಯಲ್ ನಂಬರ್ ನಮಗೆ ಗೊತ್ತಿರಬೇಕಂದ್ರೆ ಅದು ಹೊರಗೆ ಬೋರ್ಡ್ ಹಾಕಿರ್ತಾರೆ, ಅದನ್ನು ನೋಡ್ಕೊಂಡು ಹೋಗಬೇಕು. ನಾವೇ EVMನಲ್ಲಿ ನಮಗೆ ಯಾವ ಕ್ಯಾಂಡಿಡೇಟ್ ಬೇಕು ಅವನ ಸೀರಿಯಲ್ ನಂಬರ್ ಏನಿದೆ ಆ ಸೀರಿಯಲ್ ನಂಬರ್ಗೆ ನಾವು ಪ್ರೆಸ್ ಮಾಡಿದ್ರೆ ಅವರಿಗೆ ವೋಟ್ ಬೀಳುತ್ತೆ. ಈಗ ಇದೆಲ್ಲ ಹೊಸದಾಗಿ ಬಂದಿರತಕ್ಕಂಥದ್ದು. ಅದರ ಜೊತೆಗೆ ಸರ್ಕಾರ ಈಗ ಚುನಾವಣಾ ಆಯೋಗನೂ ಕೂಡ ಬ್ಲೈಂಡ್ ಇದ್ದವರಿಗೆ ಈ ಬ್ರೇಲ್ ಲಿಪಿಯಲ್ಲಿ ವೋಟರ್ ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ. ಇದು 2019ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಇದು ಬ್ರೇಲ್ ವೋಟರ್ ಐಡೆಂಟಿ ಕಾರ್ಡ್. 2019ರಲ್ಲಿ ಇದನ್ನು ಚುನಾವಣಾ ಆಯೋಗ ಈ ಒಂದು ಬ್ಲೈಂಡ್ ಇದ್ದವರಿಗಾಗಿ, ದೃಷ್ಟಿ ದೋಷವುಳ್ಳವರಿಗಾಗಿ ಈ ಒಂದು ಬ್ರೇಲ್ ವೋಟರ್ ID ಕಾರ್ಡನ್ನು ಜಾರಿಗೆ ತಂದರು. ಇದು ಏನು ಅನುಕೂಲ ನಮಗೆ ಅಂತಂದರೆ, ನನ್ನ ಸೀರಿಯಲ್ ನಂಬರು, ನನ್ನ ಅಂಕಿ, ನನ್ನ ಹೆಸರು, ನನ್ನ ತಂದೆ ಹೆಸರು ನಾನು ಯಾರಿಗಾದರೂ ಕೇಳಿ ತಿಳಿದುಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ನಾನೇ ಇದರಲ್ಲಿ ನೋಡ್ಕೋಬೋದು. ಮತ್ತು ನನ್ನ ಹೆಸರು ತಪ್ಪಾಗಿದೆಯಾ ಅಥವಾ ನಂದು ಸೀರಿಯಲ್ ನಂಬರ್ ಏನಾದರೂ ತಪ್ಪಾಗಿದೆಯಾ, ನಂದು
ಪೋಲಿಂಗ್ ಬೂತ್ ಏನಾದರೂ ತಪ್ಪಾಗಿದೆಯಾ ಏನಾಗಿದೆ ಅನ್ನೋದನ್ನು ನಾನು ಬ್ರೇಲಲ್ಲಿ ನೋಡಿಕೊಂಡು ಅದನ್ನು ನಾನು ಸರಿಪಡಿಸೋದಕ್ಕೆ ಅರ್ಜಿಯನ್ನು ಕೊಡ್ಬೋದು. ಹೀಗೆ ಅಂಥ ಮತದಾರರಿಗೆ ಎಲ್ಲ ರೀತಿಯ ಸೌಲಭ್ಯಗಳಿದ್ದಾವೆ. ಮತ್ತು ನಮಗೆ ಹೋಗ್ಲಿಕ್ಕಾಗಲ್ಲ ಮತದಾನ ಕೇಂದ್ರಕ್ಕೆ ಅಂತಂದರೆ ನಮ್ಗೆ ಯಾರೂ ಜೊತೆಯಲ್ಲಿಲ್ಲ, ಹೆಲ್ಪರ್ ಇಲ್ಲ, ನಮ್ಮ ಜೊತೆಗೆ ಯಾರೂ ಇಲ್ಲ ಅಂತಂದರೆ ಚುನಾವಣಾ ನಮ್ದು ಎಲ್ಲಿ ಪೋಲಿಂಗ್ ಬೂತ್ ಇದೆ ಅಲ್ಲಿಂದ ಅವರು ವೆಹಿಕಲ್ ಕಳಿಸ್ತಾರೆ, ವಾಹನ ಕಳಿಸ್ತಾರೆ. ಅದರಲ್ಲಿ ನಾವು ಅಲ್ಲಿ ಹೋಗಿ ವೋಟ್ ಮಾಡಿ ಮತ್ತೆ ಸುರಕ್ಷಿತವಾಗಿ ನಮಗೆ ಮನೆಗೆ ತಂದು ಬಿಡ್ತಾರೆ. ಇದು ಎಲ್ಲ ಅಂಗವಿಕಲರಿಗೂ ಇದೆ. ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪು ಮತ್ತು ಯಾರು ದೃಷ್ಟಿದೋಷ ಉಳ್ಳವರಿದ್ದಾರೆ ಅವರು ಈ ಸೌಲಭ್ಯವನ್ನು ಪಡ್ಕೋಬೋದು. ಯಾರಿಗೆ ಜೊತೆಯಲ್ಲಿ ಯಾರಾದರೂ ಎಸ್ಕಾರ್ಟು ಕರ್ಕೊಂಡು ಹೋಗೋರು ಇದ್ದರೆ ಅವರೇ ಹೋಗ್ಬೋದು. ನನಗೆ ಹೋಗೋಕ್ಕಾಗಲ್ಲ, ನನ್ನ ಮನೆಯಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ ಅಂತಂದಾಗ ನಾವು ಅವರು ಏನು ಮಾಡ್ತಾರೆ, ಚುನಾವಣಾ ಆಯೋಗದ ಕಡೆಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಏನು ಅಂತಂದರೆ ಈಗ ರ್ಯಾಂಪ್ ವ್ಯವಸ್ಥೆನೂ ಕೂಡ ಮತದಾನ ಕೇಂದ್ರದಲ್ಲಿ ಕಡ್ಡಾಯವಾಗಿ ಮಾಡಬೇಕು ಅಂತಿರೋದ್ರಿಂದ ಇದು ಎಲ್ಲರಿಗೂ ಅನುಕೂಲ ಆಗ್ತದೆ. ಮೆಟ್ಲುಗಳು ಏರೋದು ಹೇಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ದೈಹಿಕ ಅಂಗವಿಕಲರಿಗೆ ಒಂದು ಸ್ವಲ್ಪ ತೊಂದರೆ ಆಗ್ತದೆ, ಅದೇ ರೀತಿಯೂ ಕೂಡ ದೃಷ್ಟಿದೋಷ ಉಳ್ಳವರಿಗೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಎಲ್ಲ ಮತದಾರ ಕೇಂದ್ರಗಳಲ್ಲಿ ಕಡ್ಡಾಯವಾಗಿ ರ್ಯಾಂಪ್ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಸಾಧ್ಯವಾದ ಮಟ್ಟಿಗೆ ಇವರಿಗೆ ನೆಲಮಾಳಿಗೆಯಲ್ಲೇ ಇರ್ತಕ್ಕಂಥ ಮತದಾನ ಕೇಂದ್ರಗಳಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಆ ರೀತಿ ಮತದಾನ ಕೇಂದ್ರಗಳಲ್ಲಿ ಇವರಿಗೆ ಸಾಕಷ್ಟು ಇವರಿಗೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥ ನಿರ್ದೇಶನಗಳು ಕೂಡ ಇದ್ದಾವೆ. ಈಗಾಗಲೇ ನಮ್ಮ ಸಾದಿಕ್ ಹುಸೇನ್ ಅವರು ಹೇಳಿದಾಗೆ ಇದು ವೋಟ್ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ, ರೈಟ್ ಟು ವೋಟ್. ಇದು ನಮ್ಮ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆ್ಯಕ್ಟ್ 2016 ಅಲ್ಲಿನೂ ಕೂಡ ನಮಗೆಲ್ಲ ಏನು ಹಕ್ಕುಗಳು ಕೊಟ್ಟಿದ್ದಾರೆ, ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆ್ಯಕ್ಟಲ್ಲಿ, ಅದರಲ್ಲಿಯೂ ಕೂಡ ಇದು ಕವರ್ ಆಗ್ತದೆ ಎಲ್ಲ ವಿಕಲಚೇತನರಿಗೂ ಕೂಡ. ಯಾಕೆಂದರೆ ಮೊದಲು ವಿಕಲಚೇತನದ ವೋಟಿಂಗ್ ಪರ್ಸೆಂಟೇಜ್ ಬಹಳ ಕಡಿಮೆ ಇತ್ತು. ಅದರಲ್ಲೂ ವಿಶೇಷವಾಗಿ ಅಂಧರ ಏನು ದೃಷ್ಟಿದೋಷ ಉಳ್ಳವರಿದ್ದಾರೆ ಇವ್ರದ್ದು ವೋಟಿಂಗ್ ಏನಿರ್ತಿತ್ತು, ನಮ್ಮ ಪರ್ಸೆಂಟೇಜ್ ಭಾಳ ಕಡಿಮೆ ಇರ್ತಿತ್ತು. ಇದನ್ನು ಅಂಗವಿಕಲರಿಗೂ ಮತ್ತು ದೃಷ್ಟಿದೋಷ ಉಳ್ಳವರಿಗೂ ಎಲ್ಲರಿಗೂ ಕೂಡ ಒಂದು ಅವರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು, ಅರಿವನ್ನು ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಚುನಾವಣಾ ಆಯೋಗ ಸಾಕಷ್ಟು ಬದಲಾವಣೆಗಳನ್ನು ತಂದಿದೆ ಮತ್ತು ಅದರಲ್ಲಿ ಸಾಕಷ್ಟು ಪ್ರಗತಿಯನ್ನು ಕೂಡ ಸಾಧಿಸಿದ್ದೇವೆ. ನಾವಿವತ್ತು ನೋಡಿದ್ರೆ ಪರ್ಸೆಂಟೇಜ್ ಆಫ್ ವೋಟರ್ಸ್ ಇದು ಬ್ಲೈಂಡು ಆ್ಯಂಡ್ ಅದರ್ ಡಿಸಬಿಲಿಟೀಸ್ ಏನಿದ್ದಾರೆ, ಡಿಸೇಬಲ್ಡ್ ಪರ್ಸನ್ಸು ಈ ಥರ ಇವರ ಪರ್ಸೆಂಟೇಜು ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಎಲ್ಲಿ ಮೊದಲು ಎಲ್ಲೋ 2% 3% ಇರ್ತಿತ್ತು, ಇವತ್ತು ಅದು 70-80% ಕೂಡ ಇವತ್ತು ಡಿಸೇಬಲ್ಡ್ ಇದ್ದವರು ವೋಟ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಅಂತಂದರೆ ನಮ್ಮ ಭಾರತ ಚುನಾವಣಾ ಆಯೋಗ ಅವರು ಇದರಲ್ಲಿ ಇಂಥ ಎಲ್ಲ ಕೆಲವೊಂದು ಬದಲಾವಣೆಗಳನ್ನು ತಂದಿರೋದ್ರಿಂದ ಮತ್ತು ನಾವು ಸ್ವತಂತ್ರವಾಗಿ ಮತ ಚಲಾಯಿಸುವ ಒಂದು ಅವಕಾಶ ನಮಗೆ ದೊರೆತಿರೋದ್ರಿಂದ ನಾವು ಇವತ್ತು ಭಾಳ ಆರಾಮಾಗಿ ಚೆನ್ನಾಗಿ ಸುಲಭವಾಗಿ ಮತದಾನ ಇವತ್ತು ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ನಿಜವಾಗ್ಲೂ ಇನ್ನೂ ಸಾಕಷ್ಟು ಬದಲಾವಣೆಗಳು ಬರಬೇಕು. ಮತ್ತು ಇನ್ನೊಂದು ಏನಿದೆ ಅಂದರೆ ಪ್ರತಿಯೊಬ್ಬ ಪ್ರಿಸೈಡಿಂಗ್ ಆಫೀಸರು ಬ್ಲೈಂಡ್ ಇದ್ದವರು ವೋಟ್ ಮಾಡೋದಕ್ಕೆ ಹೋದರೆ ಅಲ್ಲೊಂದು ಡಿಕ್ಲರೇಷನ್ ಫಾರ್ಮ್ ಇರ್ತದೆ ಅವ್ರಿಗೆ. ಬ್ಲೈಂಡ್ ವೋಟರ್ಸ್ಗೆ ಆ ಫಾರ್ಮ್ ಅವರು ಅದನ್ನು ಕಂಪಲ್ಸರಿಯಾಗಿ ಫಿಲಪ್ ಮಾಡಲೇಬೇಕು. ಮಾಡಿಲ್ಲ ಅಂದ್ರೆ ನಾವು ಅವ್ರಿಗೆ ಹೇಳಬೇಕು ಪ್ರಿಸೈಡಿಂಗ್ ಆಫೀಸರಿಗೆ, ಸರ್ ಬ್ಲೈಂಡ್ ವೋಟರ್ಸ್ ಏನು ಒಂದು ಫಾರ್ಮ್ ಇದೆ, ಆ ಫಾರ್ಮ್ ನಂಬರ್ ನನಗೆ ಗೊತ್ತಿಲ್ಲ, ಆ ಫಾರ್ಮನ್ನು ಫಿಲಪ್ ಕಡ್ಡಾಯವಾಗಿ ಮಾಡಿರಿ ಸರ್ ಅಂತ ಹೇಳಬೇಕು. ಅದರಿಂದ ಏನಾಗ್ತದೆ ಅಂದರೆ ಎಷ್ಟು ಜನ ಬ್ಲೈಂಡ್ ವೋಟ್ ಮಾಡಿದರು ಅನ್ನೋದು ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೆ ಒಂದು ಸರಿಯಾದ ಮಾಹಿತಿ ಸಿಗ್ತದೆ. ಈಗ ಸರ್ ಹೇಳಿದಾಗೆ ಇವರು ಅಂಗವಿಕಲರಿಗೆ ಸಾಕಷ್ಟು ಅರಿವನ್ನು ಮೂಡಿಸ್ತಾ ಇದ್ದಾರೆ. ಅಂಗವಿಕಲರ ಕಲ್ಯಾಣ ಇಲಾಖೆ, ಜಿಲ್ಲಾ ಪಂಚಾಯತು, ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಇವರೆಲ್ಲ ಸಾಕಷ್ಟು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಭಾಳ ತೊಂದರೆ ಆಗ್ತಾಯಿತ್ತು. ಪಟ್ಟಣದಲ್ಲಿದ್ದವರು ನಾವೇನು ಸ್ವಲ್ಪ ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ, ನಾವು ವೋಟ್ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನಾವು ವೋಟ್ ಹಾಕ್ತಾಯಿದ್ವಿ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇವರು ವೋಟನ್ನು ಯಾರೋ ಚಲಾಯಿಸಿಬಿಡ್ತಾ ಇದ್ರು ಅಂತ ಭಾಳಷ್ಟು ಸಾಧ್ಯಗಳು ಇರ್ತದೆ. ಯಾಕಂದ್ರೆ ಇವರಿಗೆ ಅಲ್ಲಿಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ, ಮತದಾನ ಕೇಂದ್ರಕ್ಕೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಆ ಕಾರಣದಿಂದಾಗಿ ಈ ವಿಕಲಚೇತನರು ಚುನಾವಣೆಯ ಮತದಾನ ಮಾಡೋದರಿಂದ ವಂಚಿತರಾಗ್ತಾಯಿದ್ರು. ನಿಜವಾಗ್ಲೂ ಕೂಡ ಈಗೇನಾಗಿದೆ ಅಂದರೆ ಸಾಕಷ್ಟು ಅರಿವು ಬಂದಿರೋದ್ರಿಂದ ಈಗ ಸರ್ ಹೇಳಿದಾಗೆ VRW MRW ಇವರ ಜವಾಬ್ದಾರಿ, ಇವರು ಅಂಗವಿಕಲರಿಗೆ ವೋಟಿಂಗ್ ಸೆಂಟ್ರಿಗೆ ಕರ್ಕೊಂಡು ಹೋಗಬೇಕು, ಅಲ್ಲಿ ಪೋಲಿಂಗ್ ಬೂತಿಗೆ ಕರ್ಕೊಂಡೋಗಿ ವೋಟ್ ಮಾಡಿಸ್ಬೇಕು, ಅವ್ರಿಗೆ ಏನು ಬೇಕಾದ ಸೌಲಭ್ಯವನ್ನು ಮಾಡಿಕೊಡ್ಬೇಕು ಆ ರೀತಿಯಾಗಿ. ಮತ್ತು ಇನ್ನೊಂದು
ಅಂಗವಿಕಲರು ಜಾಸ್ತಿ ಇದ್ದರು ಅಂತಂದರೆ ಅಂಗವಿಕಲರಿಗಾಗಿ ಒಂದು ಸಪ್ರೇಟ್ ಲೈನ್ ಮಾಡಬೇಕು ಪೋಲಿಂಗ್ ಸ್ಟೇಷನಲ್ಲಿ. ಒಬ್ಬರೇ ಇದ್ದರು ಅಥವಾ ಇಬ್ಬರು ಇದ್ದರು ಅಂದರೆ ಇವರಿಗೆ ಲೈನಲ್ಲಿ ವೇಟ್ ಮಾಡಿಸ್ಬೇಕಾಗಿಲ್ಲ, ಡೈರೆಕ್ಟಾಗಿ ಅವ್ರಿಗೆ ಪೋಲಿಂಗ್ ಬೂತ್ ಒಳಗೆ ಎಂಟ್ರೆನ್ಸ್ ಕೊಡ್ಬೋದು, ಪ್ರವೇಶ ಕೊಡ್ಬೋದು. ಯಾರೂ ಅಬ್ಜೆಕ್ಷನ್ ಮಾಡೋಂಗಿಲ್ಲ. ಯಾಕಪ್ಪ ಅಂತಂದರೆ ಅವನು ಅಂಗವಿಕಲ ಇದ್ದಾನೆ, ಅವನಿಗೆ ನಿಲ್ಲಕ್ಕಾಗಲ್ಲ, ಅಥವಾ ಬ್ಲೈಂಡ್ ಇದ್ದಾನೆ, ಅವನಿಗೆ ಇದು ಪ್ರಾಬ್ಲಮ್ ಆಗ್ತದೆ ಅಂತೇಳಿ ನೇರವಾಗಿ ನಾವು ಮತದಾನ ಕೇಂದ್ರದ ಒಳಗೆ ಹೋಗಿ ನಾವು ವೋಟ್ ಮಾಡ್ಬೋದು. ಕ್ಯೂನಲ್ಲಿ ನಿಲ್ಲುವಂಥ ಅವಶ್ಯಕತೆ ಇರಲ್ಲ. ಒಂದು ವೇಳೆ ಇವರ ಸಂಖ್ಯೆ ಹೆಚ್ಚಿಗಿತ್ತು, 10-15 ಜನ ಇದ್ರಂದರೆ ಒಂದು ಸ್ಪೆಷಲ್ ಲೈನ್ ಮಾಡಬೇಕಾಗ್ತದೆ. ಹೆಂಗೆ ಲೇಡೀಸ್ಗೆ ಮಾಡ್ತಾರೆ ಆ ಥರನೇ ಒಂದು ಸ್ಪೆಷಲ್ ಲೈನ್ ಮಾಡಿ ಇವರಿಗೆ ಮತದಾನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಸಾಕಷ್ಟು ನಾನು ಈಗ ಸುಮಾರು ನಾನು ಮೊದಲೇ ಹೇಳಿದಾಗ ಹಲವಾರು ಬಾರಿ ಮತದಾನ ಮಾಡಿರೋದ್ರಿಂದ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ನನಗೆ ಹೊಸ ಅನುಭವ ಆಗ್ತಾಯಿದೆ. ವಿಶೇಷವಾಗಿ ನಾನು ಉಪನ್ಯಾಸಕನ ಕೆಲಸ ಮಾಡಿದ ವಿಷಯನೂ ರಾಜ್ಯಶಾಸ್ತ್ರ ಆಗಿರೋದ್ರಿಂದ ನನಗೆ ಈ ಮತದಾನದ ಬಗ್ಗೆ ನಾನು ಕೂಡ ಈಗ ನಮ್ಮದೊಂದು ಶಾಲೆ ಇದೆ, ಅಂಧರ ಶಾಲೆ. ನಮ್ಮ ಶಾಲೆಯಲ್ಲಿ ಯಾರು 18 ವರ್ಷ ವಯಸ್ಸಾದ ಹುಡುಗಿಯರು ನಮ್ಮ ಶಾಲೆಯಲ್ಲಿ ಹಾಸ್ಟೆಲಲ್ಲಿ ಇದ್ದವರು ಇರ್ಬೋದು, ಅಥವಾ ನಮ್ಮ ಶಾಲೆಯಿಂದ ಕಲಿತು ಹೋಗಿದ್ದವರು ಆಗಿರ್ಬೋದು. ನಮ್ಮ ಹಳೆಯ ವಿದ್ಯಾರ್ಥಿನಿಯರದ್ದು ಒಂದು ಗ್ರೂಪೇ ಮಾಡಿದ್ದೀವಿ. ಆ ಗ್ರೂಪಲ್ಲೂ ಕೂಡ ನಾವು ಸರ್ ಅವರು ಅಂಗವಿಕಲರ ಕಲ್ಯಾಣ ಇಲಾಖೆಯವರು ಏನೇನು ಮಾಹಿತಿಯನ್ನು ಕಳಿಸ್ತಾರೆ ಎಲೆಕ್ಷನ್ ಬಗ್ಗೆ, ಓಟ್ ಬಗ್ಗೆ, ಅದನ್ನು ನಮ್ಮ ಗ್ರೂಪಲ್ಲಿ ಕೂಡ ನಾವು ಶೇರ್ ಮಾಡಿ ಅವರಿಗೂ ಕೂಡ ನಾವು ಅರಿವನ್ನು ಮೂಡಿಸ್ತೇವೆ. ಮತ್ತು ಹೆಚ್ಚಿನ ಮಟ್ಟಿಗೆ ನಮ್ಮ ಕರ್ತವ್ಯ, ನಮ್ಮದೆಲ್ಲರದ್ದು ಕರ್ತವ್ಯ ಏನು ಅಂತಂದರೆ ನಮ್ಮ ಸಂಘ ಸಂಸ್ಥೆಗಳು, ಅಂಗವಿಕಲರ ಸಂಘ ಸಂಸ್ಥೆಗಳು, ಇವರೆಲ್ಲರದ್ದು ನಮ್ಮದು ಆಸಕ್ತಿ ಏನಿದೆ ಅಂದರೆ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಿಗೆ ಆಗಬೇಕು. ಇದು 100% ರೀಚ್ ಆಗಬೇಕು, ಎಲ್ಲ ಅಂಗವಿಕಲರು ಕೂಡ ವೋಟ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ ಇಲಾಖೆಯವರು, ಚುನಾವಣಾ ಆಯೋಗದವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಾವು ನಮ್ಮ ಸಾದಿಕ್ ಹುಸೇನ್ ಅವರಿಗೆ ಮತ್ತು ಚುನಾವಣಾ ಆಯೋಗ ಜಿಲ್ಲಾ ಆಡಳಿತವರಿಗೆಲ್ಲರೂ ನಾವು ನಿಜವಾಗ್ಲೂ ಕೂಡ ಧನ್ಯವಾದಗಳನ್ನು ಹೇಳಬೇಕಾಗಿದೆ. ತುಂಬ ಸಂತೋಷ ಸರ್. ತಾವು ಒಬ್ಬ ದೃಷ್ಟಿ ದೋಷ ಉಳ್ಳವರಾದರೂ ಸಹ ಹಲವಾರು ಬಾರಿ ಮತ ಚಲಾಯಿಸಿದ್ರಿ ಅಂತ ಹೇಳ್ತಾ ಇದ್ದೀರಾ. ಸೊ ತಮ್ಮಂತಹ ವ್ಯಕ್ತಿಗಳು ವಿಶೇಷ ಚೇತನರಿಗೆ ಮಾದರಿ ಆಗೋದ್ರಲ್ಲಿ ಬೇರೆ ಮಾತೇ ಇಲ್ಲ ಅಂತ ಹೇಳ್ಬೋದು. ಸರ್, ತಾವು ಬ್ಲೈಂಡ್ ವೋಟರ್ ID ಕಾರ್ಡ್ ಬಗ್ಗೆ ಹೇಳ್ತಿದ್ರು ಅವರು. ಹಾಗಾಗಿ ಈಗ ಇನ್ನು ಉಳಿದ ಕೆಲವು ವಿಶೇಷ ಚೇತನರು ಇದ್ರೂ ಸಹ ಅವ್ರ ಹತ್ರ ಕಾರ್ಡ್ಸ್ ಇರಲ್ಲ. ಸೊ ಈ ಕಾರ್ಡನ್ನು ಅವ್ರು ಯಾವ ರೀತಿ ಅಪ್ಲೈ ಮಾಡ್ಬೋದು? ಇದ್ರ ಪ್ರೊಸೀಜರ್ ಏನಿದೆ? ಮುಂಚೆನೇ ನಾನು ಹೇಳಿದೆ VHA ಆ್ಯಪ್ ಅಂತೇಳಿ. ಓಕೆ. VHA ಆ್ಯಪ್ ಅವರು ತಹಸೀಲ್ ಆಫೀಸ್ಗೆ ಮೊದಲೆಲ್ಲ ಈ ಆ್ಯಪ್ ಅಪ್ಲಿಕೇಶನ್ ಇರಲಾರ ಮುಂಚೆ ತಹಸೀಲ್ ಆಫೀಸ್ಗೆ BLO ಕಡೆ ಹೋಗ್ತಿದ್ರು. ಈಗ VHA ಆ್ಯಪ್ ಬಂದಾಗಿಂದ ಮನೆಯಲ್ಲೇ ಕೂತಲ್ಲೇ ಆಪ್ರೇಟ್ ಮಾಡಿ ಆ ಅಪ್ಲಿಕೇಶನ್ ಮೂಲಕ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಆನ್ಲೈನ್ ಮೂಲಕನೇ ಎಪಿಕ್ ಕಾರ್ಡ್ ಪಡಿಬೋದು. ಇದೊಂದು ಸುಲಭವಾಗಿ ಎಲೆಕ್ಷನ್ ಕಮಿಷನ್ ಇದೊಂದು ವ್ಯವಸ್ಥೆ ಕಲ್ಪಿಸಿದೆ. ಇದು ಬರಲಾರ್ದಂಥವ್ರು BLO ಅವರು, ಅಂಗನವಾಡಿ ಸೂಪರ್ವೈಸರ್, ಟೀಚರ್ಸ್ ಅಥವಾ ಶಿಕ್ಷಣ ಇಲಾಖೆ ಶಿಕ್ಷಕರು, BLOs ಇರ್ತಾರೆ, ಆ ಏರಿಯಾ BLOs ಅವ್ರ ಹತ್ರ ಹೋದ್ರೂ ಅವರು ಒಂದು ವ್ಯವಸ್ಥೆ ಮಾಡಿ ಕೊಡ್ತಾರೆ. ಈಗ ವಿಶೇಷ ಚೇತನರು ಚಲಾಯಿಸುವ ಮತಗಟ್ಟೆಗಳಲ್ಲಿ EVM ಮಷಿನ್ ಕೂಡ ಹಾಗೂ ಸಾಮಾನ್ಯ ಮಷಿನ್ ಅವರು ಯೂಸ್ ಮಾಡುವಂಥ EVM ಮಷಿನ್ಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ? ಇದರಲ್ಲಿ ಎರಡು ಅಂಥದ್ದು ಯಾವುದೂ ಮಷಿನ್ ಇಲ್ಲ, EVM ಇರೋದು ಒಂದೇ ಅಂತ. ಇದರಲ್ಲಿ ವಿಶೇಷ ಚೇತನರಿಗೆ ಅಂದರೆ ಸ್ಪೆಷಲ್ ಆಗಿ ದೃಷ್ಟಿದೋಷ ಉಳ್ಳವರಿಗೆ ಅವರಿಗೆ ಮಾತ್ರ ಬ್ರೈಲ್ ಲಿಪಿಯಲ್ಲಿ ಸಿಂಬಲ್ಗಳು ಅಂದರೆ ಸೀರಿಯಲ್ ನಂಬರ್ಸು, ಪಾರ್ಟಿ ಹೆಸರು ಮತ್ತು ಅದರದ್ದು ಚಿಹ್ನೆ ಅವೆಲ್ಲ ಬ್ರೈಲ್ ಲಿಪಿಯಲ್ಲಿ ಇರುತ್ತೆ. ಅದನ್ನು ಅವ್ರು ಟಚ್ ಮಾಡಿ ಫೀಲ್ ಮಾಡಿ ಅವ್ರಿಗೆ ಯಾರು ಅವರಿಗೆ ವೋಟ್ ಮಾಡೋದಿದೆ ಅವರಿಗೆ ವೋಟ್ ಮಾಡಲಿಕ್ಕೆ ಬ್ಲೈಂಡ್ ಅವರಿಗೆ ಒಂದು ಅವಕಾಶ ಕಲ್ಪಿಸಿದೆ. ಇದೇ ರೀತಿಯಾಗಿ ನಮ್ಮ ಶ್ರವಣ ನ್ಯೂನ್ಯತೆ ಉಳ್ಳವರಿಗೆ ಅದು ಫ್ಲೆಕ್ ಕಾರ್ಡ್ಸ್ ಮೂಲಕ, ಪಿಕ್ಚರ್ಸ್ ಮೂಲಕ ಅದನ್ನು ಒಂದು ಡಿಸ್ಪ್ಲೇ ಮಾಡಿ ಪೋಲಿಂಗ್ ಸೆಂಟ್ರಲ್ಲಿ ಒಂದು ಚಾರ್ಟ್ ಹಾಕಿ ಅದನ್ನು ಒಂದು ಅವೇರ್ನೆಸ್ ಕೊಡ್ತಾರೆ. ಓಕೆ. ಈಗ ಹಿರಿಯ ನಾಗರಿಕರು ಅನಾರೋಗ್ಯದಿಂದ ಬಳಲುತ್ತಿದ್ರೆ ಮನೆಯಲ್ಲೇ ಅವ್ರಿಗೆ ಯಾವ ರೀತಿ ಸೌಲಭ್ಯ ಕಲ್ಪಿಸ್ತಿದ್ದೀರಾ ಸರ್? ಚುನಾವಣಾ ಆಯೋಗದ ನಿರ್ದೇಶನದಂತೆ 80+ 80 ವರ್ಷ ಮೇಲ್ಪಟ್ಟವರು ಮತ್ತು ಶತಾಯುಷಿ ಮತದಾರರು ಅಂತೇಳಿ ನಾವು ಪರಿಗಣನೆ ಮಾಡಿ ಅವರಿಗೆ ಮನೆಯಿಂದ ಎದ್ದು ಮತದಾನ ಕೇಂದ್ರಕ್ಕೆ ಬಂದು ಮತದಾನ ಚಲಾಯಿಸಲು ಆಗದಿದ್ದಲ್ಲಿ ನಾವು ಒಂದು ಟೀಮ್ ಮಾಡಿ ಒಂದು ಎಲ್ಲ ಪ್ರೊಸೀಡಿಂಗ್ ಆಫೀಸರ್ಸ್, PRO, APRO ಇವರೆಲ್ಲ ಒಂದು ಟೀಮ್ ಮಾಡಿ ಪೋಲಿಂಗ್ ಆಫೀಸರ್ಸ್, ಪೊಲೀಸು ಎಲ್ಲ ಸೆಕ್ಯೂರಿಟಿಯಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಅಲ್ಲೇ ಮತದಾನ ಮಾಡಿಸಿ ಮತ್ತು ಅದೇ ರೀತಿಯಾಗಿ ಇಂಥ ಎಷ್ಟೇ ಕೇಸ್ ಇದ್ರೂ ಈ 80+ ಮತ್ತು ಬೆಡ್ ರಿಡನ್ ಕೇಸ್ಗಳು ಅಂದರೆ ಮಲಗಿದಂಥವ್ರು, ಈಗ ಸ್ಪೈನಲ್ ಕಾರ್ಡ್ ಇಂಜುರೀಸ್ ಇರ್ತಾರೆ, ಡಿಸೇಬಲ್ಸು, ನಮ್ಮ ವಿಕಲಚೇತನರು ಬೆನ್ನೂರಿ ಅಪಘಾತಕ್ಕೆ ಒಳಗಾದವರು ಅವ್ರು ಬೆಡ್ ರಿಡನ್ನೇ ಇರ್ತಾರೆ. ಅವರಿಗೆ ಮತದಾನದಿಂದ ವಂಚಿತರಾಗಬಾರ್ದು ಅಂತೇಳಿ ಅವ್ರ ಮನೆಗೆ ಹೋಗಿ ಆ ಮತದಾನ ಮಾಡಿಸೋಂಥ ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಕಲ್ಪಿಸಿದೆ. ಓಕೆ. ಹಿರಿಯ ನಾಗರಿಕರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸರ್. ಈಗ ವೃದ್ಧಾಶ್ರಮದಲ್ಲಿರುವಂಥ ಹಿರಿಯ ನಾಗರಿಕರಿಗೆ ಯಾವ ರೀತಿ ಸವಲತ್ತುಗಳಿದೆ?
ಈಗ ವೃದ್ಧಾಶ್ರಮದಲ್ಲಿ ಇರೋಂಥವ್ರು ಮನೆಯಲ್ಲಿರೋಂಥವು ಅಂಥದ್ದು ಯಾವುದೂ ಈ ಥರ ವ್ಯತ್ಯಾಸ ಇಲ್ಲ. ಚುನಾವಣಾ ಆಯೋಗದ ಒಂದು ಏನು ಏಮ್ ಅಂದರೆ ಇದು ಪ್ರಜಾಪ್ರಭುತ್ವದ ಹಬ್ಬ. ಈ ಹಬ್ಬವನ್ನು ನಾವು ಎಲ್ಲರೂ ಮತದಾನ ಕೇಂದ್ರಕ್ಕೆ ಬಂದು ಮತ ಚಲಾಯಿಸೋದ್ರ ಮೂಲಕ ಆಚರಿಸಬೇಕನ್ನೋದು ಒಂದು ಧ್ಯೇಯ ಇದೆ ಚುನಾವಣಾ ಆಯೋಗದ್ದು. ಅದೇ ರೀತಿ ಮಾಡ್ತಾ ಇದ್ದೀವಿ. ಎಲ್ಲರೂ ವೃದ್ಧಾಶ್ರಮದಲ್ಲಿದ್ದವರು ಅಲ್ಲಿನೂ ಸ್ವಲ್ಪ ಜನ ಓಡಾಡೋಕ್ಕೆ ಕೆಪಾಸಿಟಿ ಇರೋಂಥವ್ರು ಇರ್ತಾರೆ. ಅವರಿಗೆ ನಾವು ಮತದಾನಕ್ಕೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಿ ಅಲ್ಲಿ ಮತದಾನ ಕೇಂದ್ರಕ್ಕೆ ಕರ್ಕೊಂಡು ಬಂದು ಮತ್ತು ಸುರಕ್ಷಿತವಾಗಿ ಅಲ್ಲಿ ಕೇಂದ್ರಕ್ಕೆ ಬಿಡ್ತೀವಿ. ಒಂದು ವೇಳೆ ತೀರಾ ಅಗತ್ಯ ಅವರು ಏಳಲಿಕ್ಕೆ ಆಗ್ತಾಯಿಲ್ಲ, ಹೋಗಲಿಕ್ಕೆ ನಡೀಲಿಕ್ಕೆ ಆಗ್ತಾಯಿಲ್ಲ ಅಂಥದ್ದು ಪರಿಸ್ಥಿತಿಯಲ್ಲಿದ್ದ ಹಿರಿಯ ನಾಗರಿಕರಿಗೆ ಮಾತ್ರ ಮನೆಯಲ್ಲಿ ಬಂದು ಒಂದು ಮತದಾನ ಮಾಡೋಂಥ ವ್ಯವಸ್ಥೆ ಮಾಡಿಕೊಡ್ತಾರೆ. ಓಕೆ, ಈ ಒಂದು ಚುನಾವಣೆಯಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಲು ಈ NGOsಗಳಿಗೆ ಅಥವಾ ಸಂಘ ಸಂಸ್ಥೆಗಳಿಗೆ ಅವಕಾಶಗಳಿದ್ದಾವಲ್ಲ ಸರ್? ಹಾಂ, ಇದೆ ಮೇಡಮ್. ಅದು ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತೇಳಿ ನಮ್ಮಲ್ಲಿ ಒಂದು ಟೀಮ್ ಇರುತ್ತೆ. ಅವರಿಗೆ ಹೆಲ್ಪರ್ ಆಗಿ ಚುನಾವಣಾ ಕೇಂದ್ರಗಳಲ್ಲಿ ನೇಮಿಸ್ತಾರೆ. ಅದು ಜಿಲ್ಲಾಡಳಿತದಿಂದ ಮಾಡ್ತಾರೆ. ಮತ್ತು ನಮ್ಮ ಕಾರ್ಯಕರ್ತರು ಇರ್ತಾರೆ, ನಮ್ಮ ಇಲಾಖೆಯಿಂದ ವರ್ಕರ್ಸ್ ಇರ್ತಾರೆ. ಆ ವರ್ಕರ್ಸಿಗೂ ನಾವು ಹೆಲ್ಪ್ ತೊಗೊಂಡು ನಮ್ಮ ವಿಕಲಚೇತನರಿಗೆ ಬಂದಂಥ ವಿಕಲಚೇತನರಿಗೆ ಮತದಾನ ಕೇಂದ್ರ ಒಳಗಡೆ ಪ್ರವೇಶ ಮಾಡಿಸೋದು, ವೀಲ್ಚೇರಿಂದ ಕೂತ್ಸ್ಕೊಂಡು ವೀಲ್ಚೇರ್ ಮೂಲಕ ರ್ಯಾಂಪ್ ಅಲ್ಲಿಂದ ತೆಗೆದು ಮತದಾನ ಕೇಂದ್ರದವರೆಗೂ ತೊಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ಇಲಾಖೆಯೂ ಮಾಡ್ತದೆ. ಈಗ ಮುಖ್ಯವಾಗಿ ಈಗ ಸಾಮಾನ್ಯ ವ್ಯಕ್ತಿ ಒಂದು ಬೂತಿಂಗ್ ಹೋಗಿದ್ರೆ ಅಲ್ಲಿ ಇವರಿಗೆ ಅಥವಾ ಸಾಮಾನ್ಯ ವ್ಯಕ್ತಿಗಳಿಗೆ ಹಾಗೂ ವಿಶೇಷ ಚೇತನರಿಗೆ ಏನಾದರೂ ಬೇರೆ ಬೇರೆ ರೀತಿಯ ರ್ಯಾಂಪನ್ನು ಅಳವಡಿಸಬೇಕಂತ ಏನಾದರೂ ಕಡ್ಡಾಯವಾಗಿ ಇದೆನಾ? ಇದೆ ಮೇಡಮ್. ಭಾರತ ಚುನಾವಣಾ ಆಯೋಗ ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಒಂದು ಸ್ವೀಪ್ ಸಮಿತಿ ಅಂತ ಇರುತ್ತೆ ಜಿಲ್ಲಾ ಮಟ್ಟದಲ್ಲಿ. ಇದರ ಕರ್ತವ್ಯ ವಿಶೇಷ ಚೇತನರಿಗೆ ಎಲ್ಲ ಮತಗಟ್ಟೆ, ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 2360 ಮತದಾನ ಕೇಂದ್ರಗಳಿದೆ. ಅಷ್ಟು ಮತದಾನ ಕೇಂದ್ರಗಳಿಗೆ ನಮ್ಮಲ್ಲಿ ರ್ಯಾಂಪ್ ಇದೆ. ರ್ಯಾಂಪಿಗೆ ವಿತ್ ರೇಲಿಂಗ್ ಇದೆ. ಅವರು ರ್ಯಾಂಪ್ ಇದ್ದು ಮತ್ತು ರೇಲಿಂಗ್ ಹಿಡ್ಕೊಂಡು ನಡೀಲಿಕ್ಕೆ ರ್ಯಾಂಪ್ ವ್ಯವಸ್ಥೆ ಮತ್ತು ರೇಲಿಂಗ್ ವ್ಯವಸ್ಥೆ ಇದೆ. ಅದಲ್ಲದೆ ವೀಲ್ಚೇರ್ ಇದೆ. ವೀಲ್ಚೇರ್ ಮೂಲಕ ಅವ್ರು ರ್ಯಾಂಪಲ್ಲಿ ಸುಲಭವಾಗಿ ಒಳಗಡೆ ಎಂಟ್ರೆನ್ಸ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ್ದೀವಿ. ಅದು ಇಷ್ಟೇ ಇದರಲ್ಲಿ ಇರಬೇಕು, ಇದೇ ಅಳತೆಯಲ್ಲಿ ಇರಬೇಕಂತೇಳಿ ಸ್ಪೆಸಿಫಿಕ್ ಮಾಡೆಲ್ನೂ ಇದೆ. ಆ ಮಾಡೆಲಲ್ಲಿಯೇ ನಾವು ರ್ಯಾಂಪ್ಗಳು ರಚನೆ ಮಾಡಿದ್ದೀವಿ. ಅದೇ ಮೂಲಕ ಅವರಿಗೆ ಅನುಕೂಲ ಆಗುತ್ತೆ ಮತದಾನ ಕೇಂದ್ರಕ್ಕೆ ಹೋಗಿ. ಮತ್ತು ಪ್ರತ್ಯೇಕವಾದ ಸಾಲುಗಳನ್ನು ನಮ್ಮ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಸಾಲು ಮಾಡ್ಬೋದು, ಅಥವಾ ಅವರಿಗೆ ಒಂದು ವೇಟಿಂಗ್ ಹಾಲ್ ಅಂತೇಳಿ ವೇಟಿಂಗ್ ರೂಮನ್ನು ಸಹ ನಾವು ಕಲ್ಪಿಸಿಕೊಡ್ತೀವಿ ವ್ಯವಸ್ಥೆ. ಓಕೆ, ಇದು 1:12 ಗ್ರೇಡಿಯಂಟ್ ರ್ಯಾಂಪ್ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಒಂದು ಅಳತೆ ಇದೆ. PWD ಇದು ಒಂದು ಪಬ್ಲಿಕ್ ವರ್ಕ್ಸ್ ಲೋಕೋಪಯೋಗಿ ಇಲಾಖೆದು. ಆ ಮಾಡೆಲಲ್ಲಿ ಅದು ಏನಂದರೆ ಆ ರೇಂಜಲ್ಲಿ ಇದ್ದರೆ ವಿಕಲಚೇತನರು ಸುಲಭವಾಗಿ ತಾವು ಯಾರದೇ ಸಹಕಾರ ಇರಲಾರ್ದೆ ವೀಲ್ಚೇರನ್ನು ಸ್ವತಃ ತಾವು ನಡೆಸ್ಕೊಂಡು ಮೇಲೆ ಹತ್ತಲಿಕ್ಕೆ ಅನುಕೂಲ ಆಗೋಂಥ ರೀತಿಯಲ್ಲಿ ಒಂದು ಗ್ರೇಡಿಂಗ್ ಇದೆ. ಆ ಗ್ರೇಡಿಂಗಲ್ಲೇ ಅದು ಅಳವಡಿಸ್ಬೇಕಂತ ಒಂದು ನಿಯಮನೂ ಇದೆ. ಅದೇ ರೀತಿಯಾಗಿ ನಮ್ಮಲ್ಲಿ ರ್ಯಾಂಪ್ ವ್ಯವಸ್ಥೆ ಇರುತ್ತೆ. ಓಕೆ, ECI ಸಕ್ಷಮ್ ಆ್ಯಪ್ ಬಗ್ಗೆ ಏನು ಹೇಳ್ತೀರಾ ಸರ್? ಎಲೆಕ್ಷನ್ ಕಮಿಷನ್ ಇಂಡಿಯಾ ಇದೊಂದು ಸಕ್ಷಮ್ ಆ್ಯಪ್ ಅಂತೇಳಿ ಮಾಡಿದ್ದಾರೆ. ಆ ಸಕ್ಷಮ್ ಆ್ಯಪಲ್ಲಿ ತಾವು ತಮಗೆ ಬೇಕಾದಂಥ ಫೆಸಿಲಿಟಿಗಳನ್ನು ಏನಾದರೂ ತಮಗೆ ಅಲ್ಲಿ ದೂರುಗಳಿದ್ದಲ್ಲಿ ಆ ಕೇಂದ್ರದಲ್ಲಿ ನಿಮ್ಗೆ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ ಅಂದರೆ ಆ ಸಕ್ಷಮ್ ಆ್ಯಪಲ್ಲಿ ನಾವು ಅದರದ್ದು ಸಾರಿಗೆ ವ್ಯವಸ್ಥೆ, ನಮಗೆ ಬರಲಿಕ್ಕೆ ಹೋಗಲಿಕ್ಕೆ ಸಾರಿಗೆ ವ್ಯವಸ್ಥೆ ಬೇಕಿದ್ದಲ್ಲಿ ಅಲ್ಲಿ ಅವರು ಡಿಮ್ಯಾಂಡ್ ಕೊಡಬಹುದು. ನಮಗೆ ಇಂಥ ಮನವಿ ಸಲ್ಲಿಸಿದ್ದಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲು ಆ ಸಕ್ಷಮ್ ಆ್ಯಪಲ್ಲಿ ವ್ಯವಸ್ಥೆಯನ್ನು ನೀಡಿದೆ. ಓಕೆ ಸರ್, ಸ್ವೀಪ್ ಸಮಿತಿಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಸ್ವೀಪ್ ಸಮಿತಿ ಒಂದು ಜಿಲ್ಲಾ ಮಟ್ಟದ ಕಮಿಟಿ ಆಗಿದೆ. ಇದರಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಮತ್ತು ನಮ್ಮ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಇತರೆ ಇಲಾಖೆಗಳು ಅದರ ಸದಸ್ಯರಾಗಿರ್ತಾರೆ. ಇದರ ಉದ್ದೇಶ ಏನಂದರೆ ಈ ಸ್ವೀಪ್ ಸಮಿತಿ ಸುಗಮ ಮತದಾನ, ಅಂದರೆ ಯಾರ್ಯಾರು ಮತದಾನ ಕೇಂದ್ರಕ್ಕೆ ಬರಲಾರ್ದಂಥ ಸ್ಥಿತಿಯಲ್ಲಿದ್ದಾರೆ ಮತ್ತು ಟ್ರಾನ್ಸ್ಜೆಂಡರ್ಸು, ಡಿಸೇಬಲ್ಸು, ಸೀನಿಯರ್ ಸಿಟಿಜನ್ಸು ಮತ್ತು ಇವರಿಗೆಲ್ಲ ನಾವು ಒಂದು ಮತದಾನ ಕೇಂದ್ರಕ್ಕೆ ಕರೆ ತರುವುದು, ಅದಕ್ಕೆ ತಕ್ಕಂತೆ ವ್ಯವಸ್ಥೆಗಳನ್ನು ಕಲ್ಪಿಸುವುದು ಈ ಸ್ವೀಪ್ ಸಮಿತಿ ಮುಖ್ಯ ಉದ್ದೇಶ. ಇದರಲ್ಲಿ ನಾವು ವಿಶೇಷ ಚೇತನರ ಮತದಾರರನ್ನು ಗುರುತಿಸಿ ಅವರಿಗೆ ಯಾವ್ಯಾವ ರೀತಿಯಲ್ಲಿ ಮತದಾನ ಕೇಂದ್ರಗಳ ಸ್ಟ್ರಕ್ಚರ್ ತಯಾರಿಸಬೇಕು, ಮತದಾನ ಕೇಂದ್ರಗಳು ನೆಲಮಡಿಯಲ್ಲಿ ಇರೋಂಥದ್ದು ನೋಡ್ಕೊಳ್ಳೋವಂಥದ್ದು, ಮತ್ತು ಇನ್ನೂ ಮುಂತಾದಂಥ ವಾಟರ್ ಫೆಸಿಲಿಟಿ ಮತ್ತು ವೇಟಿಂಗ್ ಹಾಲ್ಗಳು, ಕಾಯ್ದಿರಲಿಕ್ಕೆ ಒಂದು ರೂಮ್ಗಳನ್ನು ಮಾಡಲಿಕ್ಕೆ, ಮತ್ತು ಹೆಚ್ಚಿನ ಮತದಾನ ವಿಕಲಚೇತನರು, ಹಿರಿಯ ನಾಗರಿಕರು ಕವರ್ ಆಗಲಿಕ್ಕೆ ನಾವು ಅವೇರ್ನೆಸ್ ಕಾರ್ಯಕ್ರಮ ಮಾಡೋಂಥದ್ದು, ಇವೆಲ್ಲ ಸೇರಿ ಒಂದು ಸ್ವೀಪ್ ಸಮಿತಿಯ ಮುಖ್ಯ ಉದ್ದೇಶ ಇದೆ. ಇದನ್ನು ನಾವು ಜಿಲ್ಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಇದು ಪ್ರಗತಿಯಲ್ಲಿದೆ. ಈ ಮುಂದೆ ಬರ್ತಾ ಇನ್ನೂ ನಾವು ಹೆಚ್ಚಿನ ಪ್ರಚಾರವನ್ನು ಕೈಗೊಳ್ತಾ ಇದ್ದೀವಿ. ಈ ಸ್ವೀಪ್ ಸಮಿತಿಯ ಮುಖ್ಯ ಉದ್ದೇಶ ಇಷ್ಟಿರುತ್ತೆ.
ಓಕೆ ಸರ್, ಕೊನೆಯದಾಗಿ ಕೇಳೋದಾದರೆ ಈಗ ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರು ಮತಗಟ್ಟೆಗೆ ಬಂದು ಮತ ಚಲಾಯಿಸಲು ಸ್ವಲ್ಪ ಹಿಂದೆ ಜರಿತಾರೆ. ಸೊ ಅವರಿಗೋಸ್ಕರ ತಮ್ಮ ಮಾತು ಏನು? ಇತ್ತೀಚೆಗೆ ಹಿಂದೆ ಇತ್ತು, ಮತದಾನ ಕೇಂದ್ರಕ್ಕೆ ನಾವು ಯಾಕೆ ಹೋಗಬೇಕು, ನಮಗೇನು ಅಲ್ಲಿ ಹೋಗೋಕ್ಕೆ ವ್ಯವಸ್ಥೆ ಇಲ್ಲ, ನಮ್ಗೆ ಯಾರು ಕರ್ಕೊಂಡು ಹೋಗಬೇಕು, ನಾವು ಒಬ್ಬರೇ ಇದ್ದೀವಿ, ನಾವು ಯಾರೂ ಇಲ್ಲ ಅಂತೇಳಿ ಮತದಾನದಿಂದ ಹಿಂದುಳಿತಿದ್ರು ನಮ್ಮ ವಿಶೇಷ ಚೇತನರು ಹಿರಿಯನಾಗಿ. ಈಗ ಹಲವಾರು ಸೌಲಭ್ಯಗಳನ್ನು ಚುನಾವಣಾ ಆಯೋಗ ಕಲ್ಪಿಸಿದೆ. ಈಗ ಅದೇ ಈ ಹಿಂದೆನೂ ನಾವು ಹೇಳಿದಂಗೆ ಸಾರಿಗೆ ವ್ಯವಸ್ಥೆ ಇದೆ, ವೀಲ್ ಚೇರ್ ವ್ಯವಸ್ಥೆ ಇದೆ, ರ್ಯಾಂಪ್ ವ್ಯವಸ್ಥೆ ಇದೆ, ಅವ್ರಿಗೆ ಕರೆತರಲು ಹೆಲ್ಪರ್ ಸಹಾಯಕರನ್ನು ನಾವು ನೇಮಿಸ್ತೇವೆ, ಮತ್ತು ಮನೆ ಬಾಗಿಲಿಗೆ ಹೋಗಿ ಮತದಾನ ಮಾಡೋಂಥ ವ್ಯವಸ್ಥೆ ಇದೆ. ಈ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಈ ಯಾವ ವಿಕಲಚೇತನರೂ ಮತದಾನ ಮಾಡೋದ್ರಿಂದ ಹಿಂದುಳಿಯೋಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಆಗಲಿಕ್ಕೂ ಕೊಡೋದಿಲ್ಲ. ಹೆಚ್ಚಿಗೆ ನಾವು ಮತದಾನ ಮಾಡೋಂಥದ್ದು ಪ್ರಯತ್ನವನ್ನು ವಿಕಲಚೇತನ ಮಾಡಿಸ್ತಾ ಇದೆ. ಓಕೆ, ಈ ಸಮಾಜ ಕಲ್ಯಾಣ ಇಲಾಖೆಯವರು ಅಗತ್ಯವಿರುವ ಗಾಲಿ ಚೇರ್ ಕೊಡ್ತಾ ಇದ್ದಾರೆ ಸರ್, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅದು ಸೋಷಿಯಲ್ ವೆಲ್ಫೇರ್ ಅಲ್ಲ, ನಮ್ಮ ವಿಕಲಚೇತನ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆನೇ ಆ ವ್ಯವಸ್ಥೆ ಮಾಡ್ತದೆ. ಅದಕ್ಕೆ ಒಂದು ಚುನಾವಣಾ ಆಯೋಗದಿಂದ ಒಂದಿಷ್ಟು ಫಂಡ್ ಅಂತ ಸ್ವೀಪ್ ಕಮಿಟಿ ಕೊಡುತ್ತೆ. ಆ ಕಮಿಟಿಯಿಂದ ನಾವು ವೀಲ್ ಚೇರನ್ನು ಖರೀದಿ ಮಾಡಿ ಪ್ರತಿಯೊಂದು ಮತದಾನ ಕೇಂದ್ರಕ್ಕೆ ಸುಮಾರು 2300 ಚಿಲ್ಲರೆ ನಮ್ಮಲ್ಲಿ ಮತದಾನ ಕೇಂದ್ರಗಳಿದೆ. ಅಷ್ಟು ಮತದಾನ ಕೇಂದ್ರಕ್ಕೆ ನಾವು ವೀಲ್ ಚೇರ್ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಕೊಡ್ತೇವೆ. ಓಕೆ, ತುಂಬ ಸಂತೋಷ ಸರ್. ದತ್ತು ಸರ್, ವಿಶೇಷ ಚೇತನ ವ್ಯಕ್ತಿಗಳಿಗೆ ಅಥವಾ ಹಿರಿಯ ನಾಗರಿಕರಿಗೆ ತಮ್ಮ ಕಿವಿ ಮಾತೇನು? ದೃಷ್ಟಿದೋಷ ಉಳ್ಳವರಾಗಿರಲಿ ಅಥವಾ ದೈಹಿಕ ಅಂಗವಿಕಲರಾಗಿರಲಿ ಅಥವಾ ನಮ್ಮ ಶ್ರವಣ ದೋಷ ಇರ್ತಕ್ಕಂಥ ಅವರಾಗಿರಲಿ, ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನು ಮಾಡಬೇಕು. ಯಾಕಂದರೆ ಅದು ಮತದಾನ ಮಾಡೋದು ನಮ್ಮದು ಕರ್ತವ್ಯ, ಅದು ಹಕ್ಕೂ ಹೌದು, ಅದು ನಮ್ಮ ಕರ್ತವ್ಯನೂ ಹೌದು. ನಾವು ಯಾವ ರೀತಿಯಾಗಿ ನಮ್ಮ ಹಕ್ಕನ್ನು ಚಲಾಯಿಸಬೇಕಂತೇವೆ, ಹಕ್ಕಿನ ಜೊತೆಯೂ ಕರ್ತವ್ಯನೂ ಕೂಡ ಇರ್ತದೆ. ಅಂದರೆ ಹಕ್ಕು ಮತ್ತು ಕರ್ತವ್ಯಗಳು ಎರಡೂ ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ. ಅದಕ್ಕೆ ಎಲ್ಲ ವಿಕಲಚೇತನರು, ಎಲ್ಲ ರೀತಿಯ ಅಂಗವಿಕಲಚೇತನರು, ನಮ್ಮ ಒಂದು ಆ್ಯಕ್ಟಲ್ಲಿ ಸುಮಾರು 20-21 ಕೆಟಗರೀಸ್ ಇದೆ ಹ್ಯಾಂಡಿಕ್ಯಾಪ್ದು, ಅಂಗವಿಕಲರದು. ಅದನ್ನೆಲ್ಲ ಹೇಳ್ತಾ ಹೋದರೆ ಭಾಳ ದೊಡ್ಡ ಪಟ್ಟಿನೇ ಆಗುತ್ತೆ. ಅಂದರೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನು ಮಾಡಬೇಕು. ಯಾರೂ ತಮ್ಮ ಮತಾಧಿಕಾರವನ್ನು ವೇಸ್ಟ್ ಮಾಡ್ಕೋಬಾರ್ದು. ಅದು ಬರೋದೇ ನಾವು ಈ ನಮ್ಮದು ಕೂಡ ಒಂದು ಪಾಲಿದೆ ಈ ಪ್ರಜಾಪ್ರಭುತ್ವದಲ್ಲಿ. ಸರ್ಕಾರವನ್ನು ಆಯ್ಕೆ ಮಾಡುವುದರಲ್ಲಿ ನಮ್ಮದು ಕೂಡ ಒಂದು ಪಾಲಿದೆ, ನಮ್ಮದು ಕೂಡ ಒಂದು ವೋಟ್ ಇದೆ ಅದರಲ್ಲಿ ಅಂತಕ್ಕಂಥ ಒಂದು ಪ್ರೌಡ್ ಫೀಲ್ ಆಗ್ತದೆ ನಮಗೆ. ವಿ ಫೀಲ್ ಪ್ರೌಡ್. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ವೋಟ್ ಮಾಡಿದಾಗ ಐ ವಾಸ್ ವೆರಿ ಹ್ಯಾಪಿ. ನನಗೆ ಒಂದು ಐ ಫೀಲ್ ಮೈ ಸೆಲ್ಫ್ ಪ್ರೌಡ್. ನನಗೆ ಭಾಳ ಅಭಿಮಾನ ಅನಿಸ್ತು. ಏನಪ್ಪ, ಅವಾಗ ನಮ್ಮ ತಂದೆಯವ್ರು ಕರ್ಕೊಂಡು ಹೋಗಿದ್ರು ಫಸ್ಟ್ ಟೈಮ್ ನನಗೆ ವೋಟ್ ಮಾಡೋಕ್ಕೆ. ಅವಾಗ ನನಗೆ ಭಾಳ ಅಂದರೆ ಭಾಳ ಹೆಮ್ಮೆ ಅನಿಸಿತ್ತು. ಯಾಕಂದರೆ ನಾನು ಅಂಧನಾಗಿದ್ದರೂ ಕೂಡ ನಾನು ಕೂಡ ವೋಟ್ ಮಾಡಿದ್ನಲ್ಲ ಅಂತಕ್ಕಂಥ ಸಂತೋಷ ಇತ್ತು. ಅದೇ ರೀತಿ ಎಲ್ಲರೂ ಕೂಡ ಅಂಗವಿಕಲರ, ಎಲ್ಲರೂ ವಿಕಲಚೇತನರು ಎಲ್ಲರೂ ಒಂದು ಪ್ರೌಡ್ ಫೀಲ್ ಮಾಡಬೇಕು ಮತ್ತು ಅದು ನನ್ನ ಕರ್ತವ್ಯ ಅಂತ ತಿಳ್ಕೋಬೇಕು. ಇನ್ಸ್ಪೈಟ್ ಆಫ್ ಮೈ ಡಿಸಬಿಲಿಟಿ ಐ ಪಾರ್ಟಿಸಿಪೇಟೆಡ್ ಇನ್ ಇದು ನನ್ನ ವೋಟಿಂಗ್ ಪ್ರೊಸೆಸ್ಸಲ್ಲಿ ಅನ್ನೋದೊಂದು ಅವರಲ್ಲಿ ಒಂದು ಅಭಿಮಾನ ಬರ್ತದೆ ಆಟೋಮೆಟಿಕ್ಕಾಗಿ. ಅದು ಎಲ್ಲರೂ ಆದಂಥ ಸಂತೋಷವನ್ನು ಹಂಚ್ಕೋಬೇಕು, ತಾವು ಕೂಡ ಸಂತೋಷ ಪಡಬೇಕು ಅಂಥೇಳಿ ನಾನು ಎಲ್ಲ ವಿಕಲಚೇತನರಿಗೆ ಹೇಳ್ತೇನೆ. ಮುಂಬರುವ ಯಾವುದೇ ಚುನಾವಣೆ ಆಗಿರ್ಬೋದು, ತಮ್ಮ ಮತವನ್ನು ಚಲಾಯಿಸಿ, ತಮ್ಮ ಹಕ್ಕನ್ನು ಚಲಾಯಿಸಿ ಮತ್ತು ತಾವು ಕೂಡ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಸಂತೋಷವಾಗಿ ಭಾಗವಹಿಸಿ ಅನ್ನೋದು ಒಂದು ನನ್ನ ಕಿವಿ ಮಾತು. ತುಂಬ ಸಂತೋಷ ಸರ್. ಹನಿ ಹನಿ ಕೂಡಿದರೆ ಹಳ್ಳ ಅನ್ನೋ ಹಾಗೆ ಪ್ರತಿಯೊಬ್ಬ ವಿಶೇಷ ಚೇತನರ ಮತ ಕೂಡ ಅಷ್ಟೇ ಮುಖ್ಯವಾಗಿದ್ದು ಅಂತ ಹೇಳ್ಬೋದು ಸರ್. ತಾವು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸೋ ಮಾತೇನು? ಜಿಲ್ಲೆಯಲ್ಲಿನ ವಿಕಲಚೇತನರಾಗಲಿ ಹಿರಿಯ ನಾಗರಿಕರಾಗಲಿ ಯಾರೂ ಮತದಾನದಿಂದ ವಂಚಿತರಾಗಬಾರ್ದು. ಅವರು ಮತದಾನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಇಲಾಖೆ ಕಲ್ಪಿಸಿದೆ. ಸಹಾಯವಾಣಿ ಮೂಲಕ ತಾವು ಏನೇ ಇದ್ದರೂ ತಮ್ಮ ತೊಂದರೆಗಳಿದ್ದಲ್ಲಿ, ಎಪಿಕ್ ಕಾರ್ಡ್ ಬಗ್ಗೆ ಏನೇ ಸಮಸ್ಯೆ ಇದ್ದಲ್ಲಿ ನಮ್ಮಿಂದ ಮಾಹಿತಿ ಪಡೆದು ಆ ಎಪಿಕ್ ಕಾರ್ಡ್ ಮಾಡಿಸ್ಕೊಂಡು ಮತದಾನವನ್ನು ಚಲಾಯಿಸಿ ಒಂದು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕಾಗಿ ನಾವು ಎಲ್ಲ ಜಿಲ್ಲೆಯ ವಿಕಲಚೇತನರಿಗೆ ನಾವು ಕೋರ್ಕೊಳ್ತಿದ್ವಿ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ವಿಶೇಷವಾಗಿ ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಇರುವ ಹಕ್ಕುಗಳು ಹಾಗೂ ಅವರಿಗೆ ಇರುವಂತಹ ಸೌಲಭ್ಯಗಳ ಬಗ್ಗೆ ತುಂಬ ವಿವರವಾಗಿ ಚೆನ್ನಾಗಿ ಮಾಹಿತಿ ಕೊಟ್ರಿ. ಅದಕ್ಕೆ ಚಂದನ ವಾಹಿನಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಹಿರಿಯ ಅಧಿಕಾರಿಗಳು ಹಾಗೂ ದತ್ತು ಅಗರ್ವಾಲ್ ಅವರು ತಮ್ಮ ಅನುಭವವನ್ನು ಎಷ್ಟು ಸುಂದರವಾಗಿ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಲ್ಲ. ಹಾಗಾಗಿ ತಾವು ಸಹ ಈ ಮುಂಬರುವ ಚುನಾವಣೆಯಲ್ಲಿ ತಮ್ಮ ಮತವನ್ನು ತಪ್ಪದೇ ಚಲಾಯಿಸಿ ಒಂದು ಪ್ರಜಾಪ್ರಭುತ್ವದ ಹಬ್ಬವನ್ನು ಸುಂದರ ರೀತಿಯಲ್ಲಿ ಆಚರಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.